ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಪ್ಲೀಸ್ ವಿಡಿಯೋನ ಪೂರ್ತಿ ನೋಡಿ ಗೈಸ್. ಶುರುವಿನಲ್ಲಿ ಮೀನಾ ಮತ್ತು ಸೂರ್ಯ ಆಚೆ ಮಲ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಬರ್ತಾರೆ. ಆಗ ಲಕ್ಕಿ ಹಚ್ಚಿ ಸೂರ್ಯನಿಗೂ ಮೀನಂಗೂ ಆರತಿ ತೆಗಿಬೇಕು ಅಂತ ಹೇಳಿಬಿಟ್ಟು ಆರತಿ ರೆಡಿ ಮಾಡಿಕೊಂಡು ಬಂದರು. ಬಾರೇಳಿ ಸೂರ್ಯ ಮತ್ತು ಮೀನಾ ಬಂದರು, ಇಲ್ಲಿ ಆರತಿ ಮಾಡ್ತೀನಿ ಅಂತ ಲಕ್ಕಿ ಅಜ್ಜಿ ಕರೆದ್ರೆ ಆಗ ಶಾಂತಿ, ಅವರಿಬ್ರಿಗೆ ಏನು ಆರತಿ, ನನ್ನ ಶ್ರುತಿ ರವಿ ಮನೋಜ ರೋಹಿಣಿ ನೀವು ನಿಂತ್ಕೊಂಡ್ರು, ನಿಮಗೂ ಆರತಿ ಮಾಡಲಿ ಅಂತ ಹೇಳಿದ್ರೆ ಆಗ ಲಕ್ಕಿ ಅಜ್ಜಿ, ಅವ್ರಿಗೇನಕ್ಕೆ ಆರತಿ, ಇವತ್ತು ಹ್ಯಾಪಿ ಆ್ಯನಿವರ್ಸರಿ ಆಗಿರೋದು ಸೂರ್ಯ ಮೀನಂಗೆ ಅವ್ರಿಗೆ ಮಾಡಬೇಕು ಇವತ್ತು ಅಂದರೆ ಏನಕ್ಕೆ ಅವರಿಬ್ರಿಗೆ ಮಾಡಬೇಕು ಅಂತ ಬೆಳಗ್ಗೆಯಿಂದ ಕೇಕ್ ಕಟ್ ಮಾಡಿದ್ದು ಅವರೇ, ಫಂಕ್ಷನ್ ಮಾಡಿದ್ದು ಅವರೆಲ್ಲರಿಗೂ, ನನ್ನ ಸೊಸೆಯರಿಬ್ರು ಸೇರಿಸಿ ತೆಗಿಲಿ ನಾನು ಹೇಳ್ದಪ್ಪ, ನಾನು ತಂದಿರೋ ಸೊಸೆಯರಿಗೆ ಯಾಕೆ ಹಿಂಗೆ ಅಂತ ಹೇಳ್ತಾಳೆ ಶಾಂತಿ. ಅದಕ್ಕೆ ಲಕ್ಕಿ ಅಜ್ಜಿ, ಏನು ಯಾವಾಗಲೂ ಸೊಸೆಯರು ಅಂತ ಇರ್ತೀಯಲ್ಲ, ಯಾಕೆ ಮೀನಾ ನಿನ್ನ ಸೊಸೆ ಅಲ್ವೇನೆ, ಮೂರನ್ನೂ ಒಂದೇ ಥರ ನೋಡಿ ಅಂತ ಹೇಳ್ಬಿಟ್ಟು ಶಾಂತಿಗೆ ಬೈತಾಳೆ. ಆಯಿತು ಬಿಟ್ಟು ಲಕ್ಕಿ ಅಜ್ಜಿ ಸೂರ್ಯ ಮತ್ತು ಮೀನಂಗೆ ಆರತಿ ತೆಗಿತಾರೆ. ಇನ್ನು ಮೀನಾ ಮತ್ತು ಸೂರ್ಯ, ಸರಿ ಬಾರಿ ನಾವು ಈಚೆ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇರ್ತಾರೆ. ಆಗ ಲಕ್ಕಿ ಅಜ್ಜಿ, ಯಾಕೋ ನೀವು ಈಚೆ ಹೋಗಿ ಮಲ್ಕೋಬೇಕು ಅಂದರೆ, ರೂಮ್ ಅದೇ ಅಮ್ಮ ನಾನು ಹೇಳಿದ್ನಲ್ಲ ರೂಮ್ ಪ್ರಾಬ್ಲಮ್ಮು ಅಂತ ಹೇಳಿದ್ರಲ್ಲ ಕಣೋ, ವಯಸ್ಸು ಹುಡುಗರು ಈಚೆ ಹೋಗಿ ಮಲ್ಕೊಳಕ್ಕಾಗುತ್ತಾ ಅಂತ ಹೇಳಿದ್ರೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮನೋಜ ಮತ್ತು ರೋಹಿಣಿ ನೋಡ್ತಾ ಇರ್ತಾರೆ. ಆಗ ಮನೋಜ, ಬಾ ರೋಹಿಣಿ ನಂಗೆ ನಿದ್ದೆ ಬರ್ತೈತೆ ನಾವು ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿದ್ರೆ, ಈ ಬಂಚ್ಕೊಂಡು ನಿಂತ್ಕೊಳ್ಳೋ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾರೆ. ಆಮೇಲೆ ನೀನು ಬಿಟ್ಕೊಟ್ರೆ ನಾವೇನು ನಿನ್ನ ರೂಮ್ಗೆ ಹೋಗಿ ನಿಲ್ಕೊಳ್ಳಲ್ಲ, ಕುತ್ಕೊಳ್ಳೋಪ್ಪ ಹೆಂಗೆ ಸ್ವಾಮಿ ಅಂತ ಹೇಳಿದ್ರೆ, ಆಗ ಹಂಗಾರೆ ಸರಿ ನಂಗೆ ನಿದ್ದೆ ಬರ್ತಿಲ್ಲ ಅಂತ ಹೇಳಿಬಿಟ್ಟು ಮನೋಜ ಅಲ್ಲೇ ನಿಂತ್ಕೋತಾನೆ. ನೋಡಪ್ಪ ನೋಡು ಇಂಥ ಬುದ್ಧಿಗಳು ಇರೋವು ಅಂತ ಹೇಳ್ತಾ ಇರ್ತಾರೆ. ಮಾತಾಡಬೇಕಾದ್ರೆ ನಮ್ಮ ರೂಮಲ್ಲಿ ಮಲ್ಕೋಗ್ರು ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಹೇಳಿದ್ರೆ, ಆಗ ಶಾಂತಿ, ಯಾಕೆ ನಾನೆಲ್ಲಿ ಮಲ್ಕೊಳ್ಳಿ, ನನಗೆ ಹೊರಗಡೆ ಎಲ್ಲ ಮಲ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಯಾಕೆ ಅವರಿಬ್ಬರು ಯಾಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಲಕ್ಕಿ ಅಜ್ಜಿ ಹೇಳಿದ್ರೆ, ನನ್ನ ಇಬ್ಬರು ಸೊಸೆದಿರು ದೊಡ್ಡ ಮನೆ ಮಕ್ಕಳು, ಅವ್ರಿಗೆಲ್ಲ ನೆಲ ಮೇಲೆ ಚಪ್ಪೆ ಮೇಲೆ ಮಲ್ಕೊಂಡು ನಿದ್ದೆ ಬರಲ್ಲ, ಹೆಂಗಿರೋ ಅಭ್ಯಾಸದಿಲ್ಲ, ಮಲ್ಕೊಳ್ಳಿ ಬಿಡಿ, ಅವ್ರಿಗೆ ಪ್ರಾಬ್ಲಮ್ ಇಲ್ಲ, ನಿಮಗೆ ಯಾಕೆ, ಅವ್ರು ಹೋಗಿ ಮಲ್ಕೊಳ್ಳಿ, ಬಾಯಿ ಮುಚ್ಚೆ ಶಾಂತಿ ಸಾಕು ನೀನು ಅಂತ ಹೇಳ್ಬಿಟ್ಟು ಲಕ್ಕಿ ಅಜ್ಜಿ ಬೈತಾರೆ. ಅಜ್ಜಿ ಬಿಡು, ನಮಗೇನು ಪ್ರಾಬ್ಲಮ್ ಇಲ್ಲ, ನಾವು ಆಚೆನೇ ಹೋಗಿ ಮಲ್ಕೋತೀವಿ, ಹಿಂಗೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರುತ್ತೆ, ಆಕಾಶ ನೋಡ್ಕೊಂಡು ನಕ್ಷತ್ರಗಳು ನಿಲ್ಸ್ಕೊಂಡು ಈಚೆ ಹೋಗಿ ಮೊಬೈಲ್ ತಲೆ ಹಾಕಿ ತಕ್ಷಣ ನಿದ್ದೆ ಬಂದುಬಿಡುತ್ತೆ ಅಂತ ಮೀನಾ ಹೇಳಿದ್ರೆ, ಆಗ ಶಾಂತಿ, ಬಿನ್ನಾಣಿಗಿತ್ತಿ ಮಾತೆತ್ತಿದ್ರೆ ಕೆಲಸ ಮಾಡಿದೆ ಅಂತ ಒತ್ತಿ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಶಾಂತಿ ಬೈದ್ರೆ, ಆಗ ಲಕ್ಕಿ ಅಜ್ಜಿ ಹೇಳ್ತಾಳೆ, ಅವಳು ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು ಕಾಣಿದ್ರೆ, ನಾನು ಹೇಳ್ತಿದ್ದೀನಿ ನೀನು ಕೆಲಸ ಮಾಡಲ್ಲ ಅಂತ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಆಗ ಶಾಂತಿ ಸುಮ್ಮನೆ ನಿಂತ್ಕೋತಾಳೆ. ಸರಿ ಇನ್ನೆಲ್ಲ ಹೋಗಿ ಮಲ್ಕೋಗ್ರಿ ಅಂತ ಹೇಳ್ಬಿಟ್ಟು ಮೀನಾ ಮತ್ತು ಸೂರ್ಯ ಈಚೆ ಹೋಗ್ತಾರೆ. ಇನ್ನು ಮನೋಜ, ಸರಿ ನಂಗೆ ನಿದ್ದೆ ಬರ್ತೈತೆ ಬಾ ಅಂತೀನಿ ರೋಹಿಣಿ ಅಂತ ಹೇಳಿದ್ರೆ, ನನಗೆ ಕೈಯಲ್ಲಿ ಕಂಕಣ ಇದೆ ಅಂತ ಹೇಳ್ತೀನಿ ಅಂತ ರೋಹಿಣಿ ಹೇಳ್ತಾಳಾಗ, ಸರಿ ಇನ್ನೇನು ಮಾಡೋದು, ಕಣ್ಣು ಮುಚ್ಕೊಂಡು ಮಲ್ಕೋತೀನಿ ಅಂತ ಹೇಳ್ತೀನಿ ಅಂತ ಮನೋಜ ಹೇಳ್ಬಿಟ್ಟು ಹೋಯ್ತಾನೆ. ಆಗ ಸರಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಹಿಂದೆ ಹೋಗ್ತಾಳೆ. ಇನ್ನು ಶಾಂತಿ ನಿಂತಿರ್ತಾಳೆ. ರಂಗನಾಥ್ ಅವರು, ಶಾಂತಿ ನಾನು ಏನು ಹೇಳಬೇಕು ಅಂತೀನಿ ಅಂದರೆ ನಾನು ಹೋಗ್ತೀನಿ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಶಾಂತಿನ ಹೊರಟೋಗ್ತಾಳೆ. ಇನ್ನು ರಂಗನಾಥ್ ಅವರು ರವಿ ಮತ್ತು ಶ್ರುತಿ ಮತ್ತು ನೀವಿಬ್ರೇನ್ರಪ್ಪ ಹೇಳ್ತೀರಾ ಅಂತ ಹೇಳಿದ್ರೆ, ಏನು ಹೇಳ್ಬಿಡಿ ಹೋಗಿ ಮಲ್ಕೋಗ್ರಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳಿ, ಸರಿ ಅಮ್ಮ ನಾವು ಹೋಗಿ ನಿದ್ದೆ ಬರ್ತೈತೆ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಂಗನಾಥ್ ಮತ್ತು ಲಕ್ಕಿ ಅಜ್ಜಿನ ಅಲ್ಲಿಂದ ಹೊರಡ್ತಾರೆ. ಇನ್ನು ಶಾಂತಿ ರೂಮ್ಗೆ ಹಾಲು ತಗೊಳ್ರಿ, ಹಾಲು ಕುಡಿದ್ಬಿಟ್ಟು ಮಾತ್ರೆ ಹಾಕ್ಕೊಂಡು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಆಗ ಅರ್ಶಿನ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಕೆಮ್ಮು ಅಂತಿದ್ರೆ, ಸ್ವಲ್ಪ ಅರ್ಶಿನ ಹಾಕಿದ್ದೀನಿ ಕುಡೀರಿ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ರಂಗನಾಥ ಕುಡಿತಾ ಇರುವಾಗಲೇ ಅಲ್ಲಿಗೆ ಲಕ್ಕಿ ಅಜ್ಜಿ ಬರ್ತಾರೆ. ಆಗ ಏನಮ್ಮ ಅಂತ ಕೇಳ್ತಾರೆ. ಆಗ ರಂಗನಾಥ, ನಿಮ್ಮಿಬ್ಬರ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಕಣೋ ಅಂತ, ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಸರಿ ಏನಮ್ಮ ಅದು ಅಂತ ತರ್ಸಕೊಳ್ಳಮ್ಮ ಹಾಲು ಕುಡಿ ಅಂತೇಳಿ, ನನಗೆ ಬೇಡ ಕಣೋ ಅಂತ ಹೇಳ್ಬಿಟ್ಟು ಲಕ್ಕಿ ಅಜ್ಜಿ ಹೇಳ್ತಾರೆ. ಅದಕ್ಕೆ ಅತ್ತೆ ಹಾಲಿದೆ ಪರವಾಗಿಲ್ಲ ಕುಡೀರಿ, ನಾನು ಎತ್ಕೊಬಂದು ಕೊಡ್ತೀನಿ ಅಂತ ಹೇಳಿದ್ರೆ, ಪರವಾಗಿಲ್ಲ ಕಣಮ್ಮ ನನಗೆ ಬೇಡ ಅಂತ ಹೇಳ್ಬಿಟ್ಟು ಲಕ್ಕಿ ಅಜ್ಜಿ ಹೇಳ್ತಾಳೆ. ಅದಕ್ಕೆ ಏನಮ್ಮ ಮಾತಾಡಬೇಕು, ಅದೇ ಕಣೋ ರೂಮ್ ವಿಷಯ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ ಲಕ್ಕಿ ಅಜ್ಜಿ. ಅದಕ್ಕೆ ಪಾಪ ಮೀನಾ ಸೂರ್ಯ ಈಚೆ ಮಲ್ಕೊಂಡ್ರೆ ಸರಿ ಏನೋ, ಪಾಪ ವಯಸ್ಸು ಮಕ್ಕಳು ನಂಗೆ ಈಚೆ ಹಾಕಿದ್ರೆ ಅಂತೇಳಿ. ಅದಕ್ಕೆ ಶಾಂತಿ, ನಾವೇನು ಈಚೆ ಹೋಗಿ ಮಲ್ಕೊಳ್ಳಿಲ್ಲ ಅತ್ತೆ, ಹಾಲಲ್ಲೋ ಇಲ್ಲ ಅಡುಗೆ ಮನೆಯಲ್ಲ ಹೋಗಿ ಮಲ್ಕೊಳ್ಳಿ ಎಂದು ಅವರೇ ಹೋಗಿ ಈಚೆ ಮಲ್ಕೋತಾರೆ, ನಾವೇನು ಮಾಡೋಣ, ನಿನ್ನ ಬಾಯಿ ಮುಚ್ಚೆ ಶಾಂತಿ, ಇವಾಗೇನೋ ನಿನ್ನ ಬಗ್ಗೆ ಒಳ್ಳೆ ಮಾತಾಡಿದೆ, ಆದರೆ ತಿರ್ಗಾ ನಿನ್ನ ಬುದ್ಧಿ ತೋರಿಸ್ಬಿಡ್ತಿದ್ಯಲ್ಲೇ ನೀನು ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅದಕ್ಕೆ ರಂಗನಾಥ, ನಾನು ಹೇಳ್ದೆ ಅಮ್ಮ ರೂಮ್
ಕಟ್ಸ್ಕೊಡ್ತೀನಿ ಅಂತ. ಇವರೆಲ್ಲ ಬೇಡ ಅಂದರು ಅಂತ ಹೇಳ್ತಾರೆ. ಅದು ಕಾಪಿ ನಮ್ಮ ಬೀಗರು ಕಟ್ಸ್ಕೊಡ್ತೀನಿ ಅಂದಿದ್ದು, ಅದನ್ನ ನೀವು ಹೇಳ್ತಾ ಇರೋದು ಇಷ್ಟೊತ್ಕವ್ರು ಕಟ್ಸೇ ಬಿಡೋರು ಅಂತ ಹೇಳಿದ್ರೆ, ಬಾಯಿ ಮುಚ್ಚೆ ನೀನು ಸಾಕು, ಇಷ್ಟೊಂದು ಸ್ವಾರ್ಥಿ ಆಗಿಬಿಡ, ಇಷ್ಟೊಂದು ಬಕೆಟ್ ಹಿಡಿಬೇಡ ನೀನು, ಅವ್ರ ಕೈಲಿ ಕಟ್ಟಿಸ್ಕೊಳ್ಳುವಂಥ ಕರ್ಮ ಏನೇ ಬಂದಿದೆ ನಮಗೆ, ನನ್ನ ಕೈಲಿ ಏನು ಕಟ್ಸೋಕ್ಕಾಗಲ್ಲ ಅಂತಾನೇ ಬರೀ ಇನ್ನೊಬ್ರ ಬಗ್ಗೆ ಹೊಗಳು ಮಾತಾಡ್ತೀಯ ಅಷ್ಟೇ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ರೆ ಆಗಲ್ಲ KG. ಬರೀ ಇನ್ನೊಬ್ರ ಬಗ್ಗೆ ಹೊಗಳಿ ಮಾತಾಡೋದು ಅಷ್ಟೇ ಕಣೆ ಅವಳಿಗೆ ಬರೋದು ಅಂತ ಹೇಳಿದ್ರೆ, ಹಂಗಲ್ಲ ಅವಳಿಗೆ ಬರೀ ಇನ್ನೊಬ್ರ ಬಗ್ಗೆ ಹೊಗಳು ಮಾತಾಡೋದಲ್ಲ, ದುಡ್ಡಿರೋರ ಬಗ್ಗೆ ಹೊಗಳು ಮಾತಾಡೋದು ಇವಳು ಬುದ್ಧಿ ಅಂತ ಹೇಳ್ಬಿಟ್ಟು ಬೈತಾರೆ. ಸರಿ ಕಣೋ ಮಲ್ಕೋ, ಆಯ್ತು ನಾವು ಇದ್ರ ಬಗ್ಗೆ ಬೆಳಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು KG ಅಲ್ಲಿಂದ ಹೊರಡ್ತಾರೆ. ಇನ್ನು ಸೂರ್ಯ ಮೀನಾ ಈಚೆ ಮಲಗಿರ್ತಾರೆ. ಮೀನಾ ನೀರು ಹಿಡ್ಕೊಂಡು ಹೋಗೋಕ್ಕೆ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋಗಿರ್ತಾಳೆ. ಆಗ ಶ್ರುತಿ ಬಂದ್ಬಿಟ್ಟು, ಮೀನವರೇ ತುಂಬ ಚಳಿ ಬೇರೆ ಇದೆ ಈಚೆ, ಅದಕ್ಕೆ ಈ ಟೆಂಟ್ ಹಾಕ್ಕೊಂಡು ಮಲ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಸರಿ ಶ್ರುತಿ ಆಯಿತು ಅಂತ ಹೇಳ್ಬಿಟ್ಟು ಮೀನಾ ಟೆಂಟ್ ಇಸ್ಕೊಂಡು ಬರ್ತಾಳೆ ಈಚೆ. ಆಗ ಸೂರ್ಯ ಕಾಯ್ಕೊಂಡು ಕೂತಿರ್ತಾನೆ. ಆಗ ಅಲ್ಲ ಕಣಿ ಮೀನನ್ನು ಕರೆದುಬಿಟ್ಟು, ಅಲ್ಲ ಮೀನಾ ಏನೋ ಈಚೆ ಒಳಗಡೆ ಹೋಗ್ಬಿಟ್ಟು ಹಣ್ಣು ಸ್ವೀಟು ಎಲ್ಲ ತೊಗೊಬತ್ತೀಯ ಅಂದರೆ ಹಂಗೆ ಬರ್ತಿದ್ದಿಲ್ಲ ಅಂದರೆ, ತಮಗೆ ಫಸ್ಟ್ ನೈಟ್ ನೆನಪೈದಿನ ಮತ್ತೆ ನೆನಪಾಗಲ್ವಾ ಅಂದರೆ, ಅವತ್ತೆಲ್ಲರೂ ಇವೆಲ್ಲ ಹಿಡ್ಕೊಂಡು ಕೂತಿದ್ರಿ, ಬಾಟ್ಲಿಗೂ ಎಲ್ಲ ಹಿಡ್ಕೊಂಡು ಕೂತಿದ್ರಲ್ಲ ನೀವು ಅಂತ ಬೈದರೆ, ಹಂಗಲ್ಲ ಕಣೆ ಹಂಗೆ ಹಿಂಗೆ ಅಂತ ಇಬ್ಬರು ಮಾತಾಡ್ತಾ ಇರ್ತಾರೆ. ಆಗ ಮೀನಾ ರೇಗ್ಬಿಡ್ತಾಳೆ, ಎಲ್ಲ ರೀ ಅದು ಹೆಂಗೆ ಕುಡಿತೀರಾ, ನಾಯಿ ಥರ ಇರುತ್ತೆ ಅಂತ ಬೇರೆ ಹೇಳ್ತೀರಾ, ವಿಷದ ಥರ ಇರುತ್ತೆ ಅಂತ ಹೇಳ್ತೀರಾ, ಅದನ್ನು ಹೆಂಗೆ ಕುಡಿತೀರಾ, ಈಗ ಮೆಣಸು ಉಪ್ಪು ಎಲ್ಲನೂ ಕಹಿಯಾಗೇ ಇರುತ್ತೆ, ಆದರೂ ಹಾಕೊಂಡು ತೆಗೆದುಬಿಟ್ಟು ನುಂಗಲ್ ಬಿಡೋದಾ, ಹಂಗೆ ಇದನ್ನು ಕಣೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು, ಸರಿ ನಿಮ್ಗೆ ಹೇಳೋಕ್ಕಾಗುತ್ತೆ, ಏನಾದರೂ ಒಂದು ಉತ್ತರ ರೆಡಿ ಮಾಡ್ಕೊಂಡಿರ್ತೀರಲ್ವ ಅಂತ ಹೇಳ್ಬಿಟ್ಟು, ಸರಿ ಈಗ ಟೆಂಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಏನಕ್ಕೆ ಅದು ಸೆಳೀದಿಲ್ಲ ಅದಕ್ಕೆ ಅಂದ್ಬಿಟ್ಟು ಶ್ರುತಿ ಕೊಟ್ಟರು ಅಂತ ಹೇಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಟೆಂಟ್ ರೆಡಿ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೆಂಟ್ ರೆಡಿ ಮಾಡ್ಕೊಂಡು ಇಬ್ಬರು ಕೂತ್ಕೋತಾರೆ. ಆಗ ಏನಾದರೂ ಒಂದು ಲೈಟ್ ಇದ್ರೆ ಚೆನ್ನಾಗಿರ್ತಿತ್ತು ರೀ ಅಂತ ಮೀನು ಹೇಳಿದ್ರೆ, ಚಂದ್ರಪ್ಪ ಸ್ವಲ್ಪ 20 ಕಿಲೋಮೀಟ್ರ್ ಕೆಳಗಡೆ ಎಳ್ದು ಬಿಡಪ್ಪ ನನ್ನ ಹೆಂಡ್ತಿಗೋಸ್ಕರ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ನಕ್ಕೊಂಡು ಇಬ್ಬರು ಖುಷಿಯಿಂದ ನೋಡ್ಕೊಂಡು ಮಲ್ಕೋತಾರೆ. ಇನ್ನು ಬೆಳಗ್ಗೆ ಎಲ್ಲರೂ ಇನ್ನು ಬಂದಿರಲ್ಲ. ಆಗ ರಂಗನಾಥವ್ರು ಬಂದ್ಬಿಟ್ಟು ಎಲ್ಲರನ್ನೂ ಕರೆದ್ಬಿಟ್ಟು, ಎಲ್ಲರ ಹತ್ರ ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ ಹೇಳ್ತಾ ಇರ್ತಾರೆ. ಆಗ ಲಕ್ಕಿ ಎಲ್ಲರೂ ಬನ್ನಿ, ಮುಖ್ಯವಾದ ವಿಷಯ ಇದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅದಕ್ಕೆ ಏನಮ್ಮ ಮುಖ್ಯವಾದ ವಿಷಯ ಏನದು ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ, ಆಗ ರಂಗನಾಥವರು ಅದೇ ರೂಮ್ ವಿಷಯನೇ ಇವಾಗ ಇಲ್ಲಿ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಕರೆದಿರೋದು ನಾವು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಸರಿ ಏನು ಮಾತಾಡಿ ಅಂತ ಹೇಳ್ಬಿಟ್ಟು ಗೊತ್ತಿರ್ತಾರೆ. ಅಜ್ಜಿ ಸ್ವಲ್ಪ ಬೇಗ ನಾನು ಡಬ್ಬಿಂಗ್ ಹೋಗಬೇಕು ಅಂತ, ಆಯಿತು ಯಾವಾಗ ನೀರೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಮಾತಾಡಬೇಕಾದ್ರೆ ಆಗ ಈ ಮನೆಯಲ್ಲಿ ಒಂದು ಜೋಡಿಗೆ ತುಂಬ ಕಷ್ಟ ಆಗ್ತಿದೆ, ಅದಕ್ಕೋಸ್ಕರ ಮಾತಾಡಬೇಕು ಅಂತ ಇರೋದು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಯಾವ ಜೋಡಿಗೆ ಅಂತ ಹೇಳಿದ್ರೆ, ಆಗ ಮೀನಾ ಮತ್ತು ಸೂರ್ಯನಿಗೆ ಇನ್ಯಾರಿಗೆ ಅಂತ ಹೇಳ್ಬಿಟ್ಟು KG ಹೇಳ್ತಾ ಇರ್ತಾರೆ. ಅವ್ರಿಗೇನು ಕಷ್ಟ ಆಗಿದೆ ಇಲ್ಲಿ ಅಂತ ಹೇಳಿದ್ರೆ, ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಇನ್ನು ಮಾತಾಡ್ತಾ ಇರ್ತಾರೆ. ಈಗ ನಾನು ರಂಗಂಗೆ ಹೇಳಿದ್ದೀನಿ, ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ, ಸೂರ್ಯಂಗೂ ಮೀನಿಗೂ ಮೇಲ್ಗಡೆ ಒಂದು ರೂಮ್ ಕಟ್ಸ್ಕೊಟ್ಬಿಡು ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ. ಆಗ ರವಿ, ಅಜ್ಜಿ ಕಟ್ಸ್ತೀಯ, ಬರೀ ರೂಮ್ ಆದರೆ ಸಾಕಾಗಲ್ಲ, ಒಂದು ಅಡುಗೆ ಮನೆಯೂ ಕಟ್ಸ್ಬಿಟ್ರೆ ಒಂದು ಮನೆ ಥರನೇ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಆಗ ಅಜ್ಜಿ ಕಟ್ಸ್ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಶ್ರುತಿ, ಆದರೆ ಒಂದು ಟಾಯ್ಲೆಟು ಇರಬೇಕಲ್ವ, ಅದನ್ನಿಲ್ಲಾಂದರೆ ಇಲ್ಲ ನಮ್ಮ ಅಪ್ಪಂಗೆ ಹೇಳ್ತೀನಿ ಅವ್ರು ಕಟ್ಸ್ಕೊಟ್ಬಿಡ್ತಾರೆ ಅಂತ ಹೇಳಿದ್ರೆ, ಆಗ ಸೂರ್ಯ, ನಿಮ್ಮ ಅಪ್ಪ ಏನು ಟಾಯ್ಲೆಟ್ ಮೇಸ್ತ್ರಿನ ಕಟ್ಟೋಕ್ಕೆ ಅಂತ ಹೇಳಿದ್ರೆ, ಆಗ ಸೂರ್ಯ ಅವರೇ ಅಂತ ಹೇಳ್ಬಿಟ್ಟು ಇನ್ನೇನು ಮತ್ತೆ ಒಂದು ಟಾಯ್ಲೆಟು ಅಂದ್ಲಲ್ಲ, ಅದಕ್ಕೆ ಗಿಲೆಟ್ ಕಟ್ಸ್ಕೊಡು ಮೇಸ್ತ್ರಿನು ಅಂತ ಹೇಳ್ದದ್ರಲ್ಲಿ ಏನು ತಪ್ಪು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ನಾನು ಹೇಳಿದ್ದು ಹಂಗಲ್ಲ, ಮನೆಯೇ ಕಟ್ಸ್ಕೊಡೋಕ್ಕೆ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಏನು ಬೇಡಮ್ಮ ನಾವು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆಗ ನನ್ನ ಅಜ್ಜಿ ಕಟ್ಸ್ಕೊಡ್ತೀಯಾ, ಬೇರೆ ಜಾಗದಲ್ಲೇ ಒಂದು ಡಬಲ್ ಬೆಡ್ರೂಮ್ ಮನೆಯೇ ಕಟ್ಸ್ಕೊಬಿಡು, ಆದರೆ ನಾನು ಮತ್ತು ರೋಹಿಣಿ ಅಲ್ಲಿಗೆ ಶಿಫ್ಟ್ ಆಗಿಬಿಡ್ತೀವಿ, ಈ ಮನೆ ಹಳೆ ಮನೇಲಿ ಬೇಕಾದ್ರೆ ಸೂರ್ಯ ಮತ್ತು ಮೀನನ್ನು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಆಗ ಶ್ರುತಿ, ಅಲ್ಲ ನೀವೇನು ಇಷ್ಟು ಕೆಟ್ಟ ಮನಸ್ಸಿನವರು, ಈ ಥರ ಬುದ್ಧಿ ನಿಮಗೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಆಗ ರೋಹಿಣಿ, ಏನು ಶ್ರುತಿ ಅವ್ರಿಗೇನು ಕೆಟ್ಟ ಬುದ್ಧಿ ಇದೆ ಅಂತ ಹೇಳಿದ್ರೆ, ಅದೇನೇ ಏನು ಕೆಟ್ಟ ಬುದ್ಧಿ ಇದೆ ಅಂತ ಶಾಂತಿನೂ ಎತ್ಕೋತಾಳೆ. ಅವನು ಬಿಸ್ನೆಸ್ ಮ್ಯಾನು, ಒಳ್ಳೆ ಅಂಗಡಿ ಇಡ್ತಿದ್ದಾನೆ, ಅದು ಅವನ ಹೆಸರಲ್ಲಿ ಅಂಗಡಿ ಮಾಡ್ತಿದ್ದಾನೆ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗೋನು, ಅವ್ನಿಗೆ ಮನೆ ಬೇಡವಾ, ಯಾಕೆ ಕಟ್ಸ್ಕೊಡಿ ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಬಾಯಿ ಮುಚ್ಚೆ ನೀನು ಸಾಕು, ಇಲ್ಲ ಅನ್ಯಾಯ ಥರದ್ದು, ಅವ್ರಿಗೆ ಏನು ಎಲ್ಲ ನನಗೆ ಬೇಕು ಅಂತ ಹೇಳ್ತೀಯ ನೀನು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ.
ಓಕೆ, ಹಾಗಾದರೆ ಕಟ್ಸ್ಕೊಡ್ತೀನಿ, ಅಲ್ಲಿ ತನಕ ನೀನು ಮತ್ತು ನಿನ್ನ ಹೆಂಡ್ತಿ ಈಚೆ ಮಲ್ಕೋತೀರಾ ಅಂತ ಹೇಳ್ಬಿಟ್ಟು ಲಕ್ಕೇಜಿ ಕೇಳ್ತಾರೆ. ಇಲ್ಲ ಇಲ್ಲಪ್ಪ ನಂಗಾಗಲ್ಲ, ಅದು ಆಗಲ್ಲ ಇದು ಆಗಲ್ಲ, ಹೆಂಗೋ ನೀನು ಮೆಚ್ಕೊಂಡು ನಿಂತ್ಕೊ. ಇವಾಗ ನಾನು ಹೇಳ್ತಾ ಇದ್ದೀನಿ, ಇನ್ಮೇಲೆ ರೂಮ್ ಕಟ್ಟೋ ತನಕ 3 ಜನದ್ರಲ್ಲೂ ಇಬ್ಬರು ಒಂದೊಂದು ಜೋಡಿ ಈಚೆ ಮಲ್ಕೋಬೇಕು. ಒಂದೊಂದು ವಾರ ಒಂದೊಂದು ಜೋಡಿ ಈಚೆ ಮಲ್ಕೋಬೇಕು ಅಷ್ಟೇ. ಒಂದಿನ ಅವ್ರು ಮಲ್ಕೊಂಡ್ರೆ ಅವ್ರ ರೂಮಲ್ಲಿ ಇವ್ರು ಇರ್ತಾರೆ, ಇವ್ರ ರೂಮಲ್ಲಿ ಅವ್ರು ಇರ್ತಾರೆ, ಅವರು ಈಚೆ ಮಲ್ಕೋತಾರೆ ಅಂತ ಹೇಳ್ಬಿಟ್ಟು, ಇದು ನನ್ನ ಆರ್ಡ್ರು ಅಂತ ಹೇಳ್ಬಿಟ್ಟು, ಅದಾಗಲ್ಲ ಅಂದರೆ ಆಗಲ್ಲ ಗೀಗಲ್ಲ ಅಂದ್ರಲ್ಲ, ನಾನು ಕೇಳಲ್ಲ, ಇದು ಲಕ್ಕಿ ಆರ್ಡ್ರ್, ಅದು ನಡಿಲೇಬೇಕಷ್ಟೇ. ಅವ್ರಿಗೆ ಕಷ್ಟ ಇಲ್ಲ ಅಂತ ಇನ್ನೇನತ್ತೆ ಬಿಡಿ ಅಂತ ಹೇಳಿದ್ರೆ, ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೇ. ಇವಾಗ ಇರಬೇಕಾಗಿರೋದು ಅದು ಬಿಟ್ಬಿಟ್ಟು ಅವರು ಈಚೆ ಮಲ್ಕೋತಾರ ಅಂತ ಹೇಳ್ಬಿಟ್ಟು ಲಕ್ಕಿ, ಸರಿ ಅಜ್ಜಿ ನಮಗೇನು ಪ್ರಾಬ್ಲಮ್ ಇಲ್ಲ, ನಾವು ಮಲ್ಕೋತೀವಿ ಅಂತ ಹೇಳ್ಬಿಟ್ಟು, ಇನ್ನೇ ಸರಿ ನಾವೇನು ನೋಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಪ್ಲೀಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿದಷ್ಟು ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.